Namaskara, welcome to Goa and welcome back to my YouTube channel. If you are new here, I'm Kavya, she is my Jochu Gnana. Heavy ಬಿಸಿಲು. ಎಷ್ಟು ಇದು ಕಾರಿಗೆ? 5000 4 ದಿನಕ್ಕೆ. ಕ್ಲಬ್ ಮಹೇಂದ್ರ ಅಂತ ಒಂದು 4 ರೆಸಾರ್ಟ್ ಇದೆ ಗೋವಾದಲ್ಲಿ. ಬಟ್ ನಾವು ಸ್ಟೇ ಆಗಿದ್ದು ಕ್ಲಬ್ ಮಹೇಂದ್ರ ಎಮರಾಲ್ಡ್ ಪಾಮ್ ಅಂತ, ಅದು ವಾರ್ಕದಲ್ಲಿದೆ. ರೆಸಾರ್ಟಿಂದ ಒಂದು 700 ಮೀಟರ್ಸ್ಗೆ ಬೀಚ್ ಇತ್ತು, ವಾರ್ಕಾ ಬೀಚು. ಆ್ಯಂಡ್ ರೂಮ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು. ಲಿವಿಂಗ್ ಏರಿಯಾದಲ್ಲಿ ಸೋಫಾ ಕಮ್ ಬೆಡ್ ಆ್ಯಂಡ್ ಲಿವಿಂಗ್ ಏರಿಯಾದಲ್ಲೂ ಬಾತ್ರೂಮ್ ಆ್ಯಂಡ್ ರೂಮಲ್ಲೂ ಕೂಡ ಬಾತ್ರೂಮ್. ಆ್ಯಂಡ್ ವ್ಯೂ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ರೆಸಾರ್ಟ್ ಕೂಡ ತುಂಬ ದೊಡ್ಡದಾಗಿತ್ತು. ಇದು 4 ಡೇಸ್ ಟ್ರಿಪ್ ಆಗಿತ್ತು ನಮ್ಮದು ಗೋವಾದಲ್ಲಿ. ಈ ವಿಡಿಯೋದಲ್ಲಿ ಡೇ 1 ಆ್ಯಂಡ್ ಡೇ 2 ಕವರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೇ 3 ಆ್ಯಂಡ್ ಡೇ 4 ಕವರ್ ಮಾಡ್ತೀನಿ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸ್ಟೇ ಟ್ಯೂನ್ಡ್. ಈ ರೆಸಾರ್ಟ್ ಸ್ಟೇಗೆ ಕಾಸ್ಟ್ ಮತ್ತು ಫುಡ್ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ. ಈ ರೆಸಾರ್ಟ್ ಬಂದು ಸೌತ್ ಗೋವಾದಲ್ಲಿರೋದು. ಆ್ಯಂಡ್ ಸೌತ್ ಅಂದರೆ ಪೂರ್ತಿ ಸೌತಲ್ಲಿಲ್ಲ, ಸೌತಿಂದ ಸ್ವಲ್ಪ ಮೇಲೆ, ಸೌತಲ್ಲಿ ನಾರ್ತ್ ಸೈಡ್ ಅಂತ ಹೇಳ್ಬೋದು. ನಾರ್ತ್ ಗೋವಾ ಏನಂದರೆ ಇಟ್ ಈಸ್ ಲೈಕ್ ಪಾರ್ಟಿ ಫನ್ ಆ ಥರ. ಸೌತ್ ಗೋವಾ ಅಂದರೆ ಕಾಮ್ ಆಗಿರುತ್ತೆ, ಒಳ್ಳೆ ವ್ಯೂ ಇರುತ್ತೆ, ನೇಚರ್ ಎಂಜಾಯ್ ಮಾಡ್ಬೋದು. ನಾವು ಪಾಪು ಜೊತೆ ಹೋಗಿರೋದ್ರಿಂದ ಸೌತ್ ಗೋವಾ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಗೋವಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಮಧ್ಯದಲ್ಲಿ ಇರೋದ್ರಿಂದ ನಾರ್ತ್ ಕೂಡ ಒಂದು ಸ್ವಲ್ಪ ಕವರ್ ಮಾಡೋಣ, ಸೌತ್ ಕೂಡ ಕವರ್ ಮಾಡೋಣ, ಅಂದರೆ ಪ್ಲೇಸಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಚೆಕ್ಕಿನ್ ಸ್ವಲ್ಪ ಲೇಟ್ ಇರುತ್ತಲ್ಲ. ಸೊ ನಾವೆಲ್ಲ ಚೆಕ್ಕಿನ್ ಸೆಟಲ್ ಡೌನ್ ಆಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋ ಅಷ್ಟರಲ್ಲಿ 4 ಗಂಟೆ ಆಗೋಯಿತು. ಸೊ ಬೇಗ ಊಟ ಮಾಡಿಕೊಂಡು ಏನಿದೆ ಹೊರಗಡೆ ಹೋದ್ವಿ. ಆ್ಯಂಡ್ 1 ಇಯರ್ ಬಿಲೋ ಬೇಬಿಗೆ ಕಾಂಪ್ಲಿಮೆಂಟ್ರಿ ಫುಡ್ ಇರುತ್ತೆ ಅಂತ ಹೇಳಿದರು. ಅಂದರೆ 1 ಇಯರ್ ಬಿಲೋ ಬೇಬಿಗೆ ವಿತೌಟ್ ಸಾಲ್ಟ್ ಆ್ಯಂಡ್ ಸ್ಪೈಸ್ ತಿನ್ನಿಸ್ಬೇಕಲ್ಲ. ಸೊ ದಟ್ ನಾವೇನು ಹೇಳ್ತೀವಿ ಅದನ್ನು ಪ್ರಿಪೇರ್ ಮಾಡಿಕೊಡ್ತೀವಿ ಅಂತ. ಇಷ್ಟೊಂದು ವೆರೈಟೀಸ್ ಇದೆ. ಎಲ್ಲ ಜಾಗ ಬಿಡಿ ಜಾಗ ಬಿಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ. ಗುಡ್ ಮಾರ್ನಿಂಗ್ ಮಗಳೇ, ಸೆಕೆಂಡ್ ಡೇ ಮಾರ್ನಿಂಗ್ ಇದು. ಎಲ್ರಿ ಅಕ್ಕಿಗೂಡು ತೆಂಗಿನ ಮರದಲ್ಲಿ ಎಲ್ಲಿದೆ? ಅಲ್ಲೊಂದು ಅಲ್ಲಿ ಕಾಣಿಸ್ತದೆ. ಚಿನ್ನಮ್ಮ ಬ್ರೇಕ್ಫಾಸ್ಟ್ ಹೋಗೋಣ. ಏನು ತಿಂತೀಯ ಬ್ರೇಕ್ಫಾಸ್ಟ್? ನಡಿ ಮಗಳು. ಗಬ್ಬಿ ಕಣ್ಣ, ನೀನು ಗಬ್ಬಿ ಕಣ್ಣ ಕೊಡೋಲ್ಲ ನೋಡಿ ಹೆಂಗೆ ಹಿಡ್ಕೊಳೋದು ಗಬ್ಬಿ ಅದಾಕಂತಾರೆ ಹೇಗೆ. ರೆಸಾರ್ಟ್ ಒಳಗಡೆಯಿಂದ ಈ ಥರ ಇತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ವ್ಯೂ ಎಲ್ಲ, ಗಾರ್ಡನ್, ಅಲ್ಲಿ ಇರೋ ಪ್ಲ್ಯಾಂಟ್ಸ್, ಟ್ರೀಸ್ ಎಲ್ಲ ಒಂಥರ ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು. ನಾವೆಲ್ಲೂ ಹೊರಗಡೆ ಹೋಗದೆ ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೂ ತುಂಬ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಿಮ್ ಮಾಡಿಕೊಂಡು ಈ ಥರ ವ್ಯೂ ಅಲ್ಲಿ ಆರಾಮ್ಸೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದಿತ್ತು. ಬಂಗಾರಿ ಎಲ್ಲೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ರೀ? Good morning.
ಡಿಸೈನ್ ತೊಗೊಂಡಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ನೈಟ್ ಡಿನ್ನರ್. ಇವತ್ತು ಏನೇನಿದೆ ಬ್ರೇಕ್ಫಾಸ್ಟ್ಗೆ ನೋಡೋಣ. ಕಂಪ್ಯಾರಿಟಿವ್ಲಿ ಈ ರೆಸಾರ್ಟಲ್ಲಿ ಫುಡ್ ವೆರೈಟೀಸ್ ಜಾಸ್ತಿ ಇದೆ. ಕಾಂಟಿನೆಂಟಲ್ ಇರ್ಬೋದು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್ಸ್ ಆ್ಯಂಡ್ ತಯಾರು ಮಾಡೋದು ಕೂಡ ಎಲ್ಲ ಸ್ಪ್ರೌಟ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಇತ್ತು. ಆ್ಯಂಡ್ ವೆರೈಟೀಸ್ ಆಫ್ ಚಟ್ನೀಸ್ ಫಾರ್ ಇಡ್ಲಿ ಆ್ಯಂಡ್ ದೋಸೆ ಅಲ್ಲೇ ಬಿಸಿ ಬಿಸಿಯಾಗಿ ವೆರೈಟೀಸ್ ಆಫ್ ದೋಸೆ ಮಾಡ್ಕೊಡ್ತಾರೆ. ವೆರೈಟೀಸ್ ಆಫ್ ಜ್ಯೂಸಸ್, ಇಂಡಕ್ಷನ್ ಸ್ಟವ್ನಲ್ಲಿ ಬಿಸಿ ಕುಡಿಬೋದು. ಇವತ್ತು ಬ್ರೇಕ್ಫಾಸ್ಟ್ಗೆ ಏನಿತ್ತು ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗಲ್ಲೇ ಸ್ವೀಟ್ ಇಟ್ಬಿಟ್ಟಿದ್ದಾರೆ ಪನ್ನೀರ್ continental roasted potatoes and grilled ಬೇಕನ್ ಬೀನ್ಸ್, ಚಿಕನ್ ತುಕ್ಕ ಅಂತ ಹೇಳಿ, ಆ್ಯಂಡ್ ಬೆಳಗ್ಗೆನೇ ನಾನ್ ವೆಜ್ ಅಂತ ಬಾಯ್ಲ್ಡ್ ಎಗ್, ಚಿಕನ್ ಏನೋ ಗೊತ್ತಿಲ್ಲ, ಆ್ಯಂಡ್ ಚಿಕನ್, ಫ್ರೆಂಚ್ ಟೋಸ್ಟ್, ಎಗ್ ಕ್ರೀಮ್, ಶುಗರ್ ಡೋನೆಟ್ಸ್, ಚಾಕ್ಲೇಟ್ ಡೋನೆಟ್ಸ್, ವೆನಿಲಾ ಮೋಚಿ, ಬೇಕರ್ ಐಟಮ್ಸ್ ಚಾಕ್ಲೇಟ್, ಮಡ್ ಕೇಕ್, ಆ್ಯಂಡ್ ಜ್ಯೂಸ್. ಫ್ರೂಟ್ಸ್ ಎಲ್ಲ ತಿಂತಾ ಇದ್ವಿ. You can do like Fort Kapdirama, Agonda and Palolem beach. ಮೂರು ಮಾಡ್ಕೊಳ್ಳಿ. ಇದು ಒಂದು ಸ್ಟ್ರೆಚಲ್ಲಿ ಬಂದ್ಬಿಡುತ್ತೆ. ದೆನ್ ಇಫ್ ಯು ವಾಂಟ್ ಟು ಡೂ ಅದರ್ ಸ್ಟ್ರೆಚ್ ಲೈಕ್ ಡೋನಾಪಾಲಾ, ಓಲ್ಡ್ ಗೋವಾ ಚರ್ಚ್ ಇದೆಲ್ಲ ನೀವು ನೋಡ್ಬೋದು. ಪ್ಲಸ್ 2 ಟೆಂಪಲ್ಸ್, ಮಂಗೇಶಿ ಶಾಂತರ್ಗ ಟೆಂಪಲ್ ಕವರ್ ಮಾಡ್ಬೋದು. ಸೊ ನಾರ್ತ್ ಗೋವಾ ಇಸ್ ಮೋರ್ ಇನ್ ಟು ಲೈಕ್ ಎಂಟರ್ಟೈನ್ಮೆಂಟ್, ಲೈಕ್ ಪಾರ್ಟಿ, ಕಸಿನೋ ಅದು ಮಾಡಿದ್ರೆ ಈವ್ನಿಂಗ್ ಹೋಗ್ಬೇಕಾಗುತ್ತೆ ಆಫ್ಟರ್ 6. ಕಸಿನೋ ಸೌತಲ್ಲಿ ಇಲ್ಲ, ನಾರ್ತಲ್ಲಿ ಎಲ್ಲ ಫುಲ್ ನಾರ್ತ್. ಮಂಗೇಶಿ ಟೆಂಪಲ್ ಇದು ಗೋವಾಗಂತ ಚಿಂಗಿಲ್ ಎಲ್ಲ ಟಾಪ್ ತಗೊಂಡೆ. ಮಡ್ಚಿ ಪ್ಯಾಂಟ್ ಕೆಳಗಡೆ ಮಡ್ಚಿಲ್ಲ, ಅದು ಕೆಳಗಡೆ ಡಿಸೈನ್ ಇಲ್ಲ, ಸೊಂಟ ಹತ್ರ ಮಡ್ಚಿ. ಬೈತಾ ಇದ್ದೀರಲ್ಲ ಅಪ್ಪ ಮಗಳು. ಕಣ್ಮೇಲೆ ಐಲೈನರ್ ಹಾಕೊಳ್ಳೋಷ್ಟು ಡಿಫಿಕಲ್ಟ್ ಕೆಲಸ ಏನಿಲ್ಲ. ಔಟ್ಫಿಟ್ ಚಾಕ್. ಇವತ್ತು ಡೇಟು ನಿನ್ನೆ ನಾವು ಬೆಳಗ್ಗೆ ಬಂದಿದ್ದೆ 10 o'clock ಆಯಿತು. ಚೆಕ್-ಇನ್ ಆಗಿ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಳ್ಳೋ ಒಂದು ಸೆಟಲ್ ಡೌನ್ ಆಗೋಷ್ಟರಲ್ಲಿ 2 ಗಂಟೆ ಆಯಿತು. ಅದಕ್ಕೇ ಒಂದು ಊಟ ಎಲ್ಲ ಮಾಡ್ಕೊಂಡು 4 ಗಂಟೆಗೆ ಬಾಗ ಬೀಚ್ ಹೋಗಿದ್ವಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಏನು ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿಲ್ಲ, ಎಲ್ಲಿ ಹೋಗ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಹೋಗೋದು. ಎಲ್ಲ ರೆಡಿ ಆಗಿದ್ದೀನಿ. ಚಿನ್ನಮ್ಮ ಯಾಕೆ ಹೇಳೋದು? There's a smile, Chinama's outfit from Hopscotch. ಎಲ್ಲ ಹಿಂಗೆ ರೆಡಿಯಾಗಿ ಬರ್ತೀರ ಅಂತ ಯಾರೇ ಗೊತ್ತಿಲ್ಲ. ನೀನೇ ಹೇಳ್ಬೇಕು ಅದನ್ನ, ಇನ್ಯಾರು ಹೇಳ್ತಿಲ್ಲ. ಮೈ ಕ್ಯೂಟಿ ಪೈ ಮಲ್ಕೊಂಡ್ಬಿಟ್ಟಿದ್ದು. ಯಾವ ಚರ್ಚ? ಕಲರ್ ಮನೆಗಳು ಚೆನ್ನಾಗಿದೆ. ಏನ್ ರಿವರ್ ಇದು? ಸಾಲ್ ರಿವರ್ ಚೆನ್ನಾಗಿದೆ. ಇಳಿದು ನೋಡ್ಬೋದಿತ್ತು.
ಟೆಂಪಲ್ ಹೋಗಿದ್ವಲ್ಲ, ಅನ್ನಪೂರ್ಣೇಶ್ವರಿ, ಹೊರನಾಡು, ಅಲ್ಲಂತೂ ಹೊರನಾಡ ಬಿಟ್ಟು ರೋಡೇ ಇಲ್ಲಪ್ಪ. ಅಂದ್ರೆ ಬೇರೆ ರೂಟ್ ಇದೆಯೇನೋ, ಬಟ್ ನಾವು ಹೋಗಿದ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇತ್ತು. ಅಲ್ಲಿ ಇಳಿಬೋದು ಕೆಳಗಡೆ. ಈ ಬೆಟ್ಟದ ಮೇಲೆ ಕರ್ಕೊಂಡ್ ಬರ್ತಾರೆ, ಹೆಂಗೆ ಬೆಟ್ಟದ ಮೇಲೆ ಬೀಚು ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಟ್ಟದ ಮೇಲಲ್ಲ, ನಾವು ಬೆಟ್ಟದ ಮೇಲೆ ಇದೀವಿ, ಸಮುದ್ರ ಕೆಳಗಡೆ ಇದೆ. ಹೇಳ್ಕೊಡಿ ಅವರಿಗೆ ಪೋಸು ಹೆಂಗ್ ಕೊಡೋದಂತ. ಪೋಸ್ ಕೊಡೋದು ಹೇಳ್ಕೊಡಿ. ನಿನ್ ಕಾಲೇಜಲ್ಲೆಲ್ಲ ತೆಗೆಸ್ಕೊಂಡಿದ್ಯಾ, ಹೇಳ್ಕೊಡು ಪೋಸು. ಕ್ಯಾಂಡಿಡ್ ಬರುತ್ತಲ್ಲ. ನೀವು ಇದ್ದೀರಾ ನೋಡಿ, ಫೋಟೋ ತೆಗಿಯಕ್ಕೆ ಬರಲ್ಲ ನಿಮ್ಗೆ. ನೋಡಿ ಹಿಂಗೆ ಲವ್ ಜಾಸ್ತಿ ಮಾಡಿ ವಿಡಿಯೋ. ಇದು ರೀ ಆಕ್ಚುಯಲ್ ಗೋವಾ ಫೀಲ್ ಬಂದಿತ್ತು. ನಾರ್ತ್ ಗೋವಾ ಹೋಗಿ ಏನು ಅನ್ನಿಸ್ಲಿಲ್ಲ, ಅಂದ್ರೂ ಏನ್ ಸಖತ್ತಾಗಿದೆ ಅಲ್ಲ ಇದು. ನೀವು ನೋಡ್ಕೊಂಬನ್ನಿ ಜೋಪಾನ. ಯಾರದು? ಗೋವಾ ಗೋವಾ ಗರ್ಲ್. ಕ್ಯೂಟಿ ಕ್ಯೂಟು ಕ್ಯೂಡು ಕ್ಯೂಡು देखा तुमको जब से बस देखा तुमको यारा तुमसे कोई अच्छा कुछ कह भी ना सकी कि कैसे बेबसी ना खबर कब कैसे आया पन्नी दी बबलू गम्मू अंतकुन्न ದಂಡಿ ಬೋದು ಗೆ ಅಡ್ಡಪ್ಪೈ ಜಂಟ ಕಟ್ಟು ಕೊಂಡೆ ಬಿಚ್ಕೊಂಡು ಹೋಗಿದ್ದಲ್ಲ ಮಗಳು ಇದು. ಶೆಕೆ ಆಗ್ತಿತ್ತಾ? ಶೆಕೆ ಎಷ್ಟಂತೆ? 500 ರೂಪಾಯಿ. ಪಪ್ಪ ಬಂತು. ಸಾಕಾಯ್ತಾ? ಆಗಿಲ್ಲ ಅನ್ಸುತ್ತೆ. ಸಾಕ, ಹೋಗಿ ಮಾಡ್ಕೊ ಬನ್ನಿ. ಅವ್ರು ಅಲ್ಲಿದ್ದಾರೆ, ಅವ್ರು ಮೀಳಿದ್ರ ಆಗ್ಲೇ. ಫ್ರೆಂಡ್ ಕುತ್ಕೊಂಡ್ರಿ ಪಾಪು. ಅಷ್ಟು ಜೋರಾಗಿ ಬರ್ತಾ ಇದೆ ಮಗಳು ಅಲ್ಲೇ. ಅದಕ್ಕೆ ಹೆಂಗೆ ಹಾಕಿದ್ದಾರೆ ನೋಡು, ನೋ ಸ್ವಿಮ್ಮಿಂಗ್ ಝೋನ್, ರಿಪ್ ಕರೆಂಟ್ ಡೇಂಜರ್ ಅಂತ. ನೋಡಲಿ ಎಷ್ಟು ದೊಡ್ಡ ದೊಡ್ಡಲೆ. ವಾವ್, ಅದೇನಿದೆ ನೋಡು, ವ್ಯೂ ಅಷ್ಟೇ. ನಾನು ಇದೇ ಬೀಚ್ ಆ ಕಡೆ ಫಾಗ್ ಥರ. ಇದು ಏನು ಮುಳ್ಳಯ್ಯನಗಿರಿ, ಏನು ಎಲ್ಲಿ ಎಂಥ ಬೀಚ್ ಇವಾಗ ನೆಕ್ಸ್ಟ್? ಅದೇ ಅಗೊಂಡ ಬೀಚ್ ಅಂತ ಬಂದ್ಬಿಟ್ಟಿನಿ, ಅದು ಬೇರೆ ಬೀಚ್ ಏನು ಪಾಲೆಲಂ. ಇಲ್ಲಾದ್ರೂ ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು, ಅಲ್ಲೇನೋ ಪಾರ್ಕಿಂಗ್ ಸಿಕ್ಕಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲೂ ಡೌಟೇ ಆಗ್ತಾ ಇದೆ. ಏನಾದ್ರೂ ಸ್ನಾಕ್ಸ್ ಇರೋ ಕಡೆ ನಿಲ್ಲಿಸ್ರಿ. ಇದೆಯಾ ಹುಡುಗನ ಶರ್ಟ್ ಬಿಚ್ಕೊಂಡು ಹೋಯ್ತು. ಇಲ್ಲ ಕರ್ಕೊಳ್ಳ ಪಾಪ, ಯಾರೋ ಐಸ್ ಕ್ರೀಮ್ ತಿನ್ಸ್ಕೊಂಡು. ಏನ್ ಲವ್ ನೋಡಿ. ನೋಡಿ ಕಿನಪತಿ ಎರಡು ಕಾರ್ ಒಂದೇ ಹೋಯ್ತಪ್ಪಲ್ಲ. ಬಿಫೋರ್ ನಾವು ಹಂಗೆ ಕೈ ಇಟ್ಕೊಂಡು ಹೋಗ್ತಾ ಇದ್ದಲ್ವ. ಬಿಫೋರು, ಇದು ಆಫ್ಟರು. ವೆಲ್ಕಮ್ ಟು ಪಾಲೋಲಂ ಬೀಚ್. ಡೈರೆಕ್ಟ್ ಬೀಚಿಗೆ ಎಂಟ್ರಿ.
ಓ ಬೋಟ್ ಎಲ್ಲ ಇದೆ ಇಲ್ಲಿ. ಅಯ್ಯೋ ಏನು ಅಲ್ಲಿ ತನಕ ಹೋಗಿದ್ದಾರೆ ಎಲ್ಲ, ಅಲ್ಲಿ ತನಕ ಹೋಗಿದಾರಲ್ರಿ ಆಟ ಆಡಕ್ಕೆ. ನಾ ಬರಲ್ಲ. ಹಾ ನಾನು ಆ ಥರ ರೈಡ್ ಕೇಳಿದ್ದು ಅಲ್ಲಿ ನೋಡಿ, ಅವರು ಅಲ್ಲಿ ಕರ್ಕೊಂಡು ಹೋಗಿದಾರಲ್ಲ. ಅಲ್ಲ ಹೇಳಿದ್ದು ಆ ಥರ ಎಲ್ಲಿ ಮಾಡ್ತಾರೆ ಅಂತ. ಬೀಚ್ ಸನ್ಸೆಟ್ ಪಾಯಿಂಟ್ ಸನ್ಸೆಟ್ ಆಗುತ್ತೆ ನೋಡಮ್ಮ. ಆ ಕಡೆ ಇದೆ ಬೋಟಲ್ಲಿ ಹೋಗೋಣ. ಅಣ್ಣಮ್ಮ ಅದು ನೋಡ ಹಿಂಗೆ ಅಪ್ಪ ಅಂದರೆ ಪ್ರೀತಿ ಅದಕ್ಕೆ. ಹೋಯ್ತಲ್ಲಿ ಸ್ಲಿಪ್ಪರು. ಈಗ ಈ ಟೂರಿಸ್ಟ್ ಬಂದಿರೋರೆಲ್ಲ ಹೋಗಿದ್ದಾರೆ ಎಳಿಯಕ್ಕೆ. ಹಾ ಅಲ್ಲಿ ನೋಡಿ ಅಲ್ಲಿ ಪೋಲಿ ಒಟ್ಟು ಪೋಲಿ ಇದ್ದೀರ ನೀವು. ಬಂದ್ಬೇಕಾ ನಿಮಗೆ? ಭೂಮಿ ರೌಂಡ್ ಇದೆ ನೋಡಿ. ಕೂಲ್ ಕೂಲ್. ಅಯ್ಯಯ್ಯೋ ಸನ್ಸೆಟ್ ಪಾಯಿಂಟ್ ಅಂತ ಬಂದ್ರೆ ಇಲ್ಲಿ ಸನ್ಸೆಟ್ಟೇ ಕಾಣಿಸ್ಲಿಲ್ಲ. ಯಾರು ಪದೇ ಪದೇ ಎದ್ದು ಹೋಗ್ತಾರೆ ಅಂತ ಬಾಪುಗೆ ಅವರೇ. ಅದೇ ಮಾಡ್ತಿದ್ರೆ ಇದು ಪ್ಲೇನ್ ಕಿಚಡಿ ಅಲ್ವಾ? ಸಾಲ್ಟ್ ಟೇಸ್ಟ್ ಮಾಡಿದ್ರಾ? ಬರೀ ಜೀರಿಗೆ ಹಾಕಿದ್ದಾರೆ. ಏನಿಲ್ಲ ಇದರಲ್ಲಿ. ಜೀರಿಗೆ ಇದೆ. ಇದು ಫಿಶ್ ಚಿಲ್ಲಿ ಇದೆ. ಕ್ರ್ಯಾಬ್ನ ನೆಕ್ಸ್ಟ್ ಹಾಕೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬೈ ಬೈ ಎಲ್ರಿಗೂ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬ್ಲೋ ಕಿಸ್. ಗುಡ್ ಗರ್ಲ್. ಐ ಫೈ ಕೊಡು.